ನಾಮಫಲಕಗಳಿಲ್ಲದೆ ವಿಳಾಸ ಹುಡುಕಲು ಜನರ ಪರದಾಟ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ. ಪ್ರತಿ ವಾರ್ಡ್ ಮತ್ತು ಅಡ್ಡ ರಸ್ತೆಗೆ ನಾಮಫಲಕ ಹಾಕುವುದು ಪ್ರತಿಯೊಂದು ಪಟ್ಟಣ ಪಂಚಾಯಿತಿ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಆದ್ಯ ಕರ್ತವ್ಯ. ಕಲ್ಪತರು ತಾಲೂಕು ತಿಪಟೂರು ಈಗಾಗಲೇ ಶೈಕ್ಷಣಿಕವಾಗಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅದರಂತೆ ತಿಪಟೂರಿನ ಜಿಲ್ಲೆಯನ್ನಾಗಿ ಮಾಡಬೇಕೆಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ತಿಪಟೂರಿನಲ್ಲಿರುವ ವಾರ್ಡ್ಗಳಲ್ಲಿ ಸರಿಯಾದ ನಾಮಫಲಕಗಳು ಇಲ್ಲ. ಇದ್ರೂ ಕೂಡ ಅವು ಹಾಳಾಗಿವೆ. ಇದರಿಂದ ಜನರು ವಿಳಾಸವನ್ನ ಹುಡುಕಲು ಪರದಾಡ್ತಿದ್ದಾರೆ. ಹೌದು, ತಿಪಟೂರು ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿದೆ. 18 ವರ್ಷ ಕಳೆದರೂ 6 ಅಧ್ಯಕ್ಷರು ಹಾಗೂ 5 ಪೌರಾಯುಕ್ತರು ಬದಲಾದ್ರು. ಆದರೆ ಇಲ್ಲಿನ ವಾರ್ಡ್ಗಳಿಗೆ ಹಾಗೂ ಅಡ್ಡ ರಸ್ತೆಗಳಿಗೆ ನಗರಸಭೆ ನಾಮಫಲಕ ಇಲ್ಲದೆ ಸಾರ್ವಜನಿಕರು ವಿಳಾಸ ಹುಡುಕಲು ಪರದಾಡ್ತಿದ್ದಾರೆ. ಒಟ್ಟು 31 ವಾರ್ಡ್ಗಳನ್ನು ಹೊಂದಿದೆ. ಆದರೆ ಇಲ್ಲಿ ಯಾವೊಂದು ರಸ್ತೆಗೂ ಸರಿಯಾದ ನಾಮಫಲಕವಿಲ್ಲ. ಇನ್ನು ಈ ಕುರಿತು ಪೌರಾಯುಕ್ತ ಅಧಿಕಾರಿ ವಿಶ್ವೇಶ್ವರ ಬದರಗೆಡೆ ಮಾತನಾಡಿ, ನಮ್ಮ ತಿಪಟೂರಿನಲ್ಲಿ ಒಟ್ಟು 31 ವಾರ್ಡ್ಗಳಿವೆ. ಇವುಗಳಲ್ಲಿ 3 ವಾರ್ಡ್ಗಳಿಗೆ ಈಗಾಗಲೇ ನಾಮಫಲಕವನ್ನ ಹಾಕಲಾಗಿದೆ. ಇನ್ನು 28 ವಾರ್ಡ್ಗಳಲ್ಲಿ ನಗರೋತ್ಥಾನದ ಅನುದಾನದಲ್ಲಿ ಮುಖ್ಯ ರಸ್ತೆ, ಅಡ್ಡ ರಸ್ತೆಗೆ ನಾಮಫಲಕ ಹಾಕುವ ಕೆಲಸ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ನಾಮಫಲಕಗಳನ್ನು ಹಾಕಲು ಈಗಾಗಲೇ ನಿರ್ದೇಶನ ನೀಡಿದ್ದು, ಕಮಿಟಿ ಸದಸ್ಯರ ಸಭೆ ಕರೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನಮಸ್ಕಾರ. ಈಗ ತಾವು ಏನು ವರದಿ ಮಾಡಿದ್ದೀರಾ, ತಿಪಟೂರು ನಗರ ವ್ಯಾಪ್ತಿಯಲ್ಲಿ ಕೆಲವೊಂದು ಮುಖ್ಯ ರಸ್ತೆಗಳಾಗಲಿ ಅಡ್ಡ ರಸ್ತೆಗಳಾಗಲಿ ನಾಮಫಲಕಗಳು ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಈಗಾಗಲೇ 3 ವಾರ್ಡ್ಗಳಲ್ಲಿ ಅಳವಡಿಸಲಾಗಿದೆ. ಅದೊಂದು ನಗರೋತ್ಥಾನ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಇನ್ನೂ 28 ವಾರ್ಡ್ಗಳಲ್ಲಿ ಅಳವಡಿಸಬೇಕಾಗಿದೆ. ಕೆಲವೊಂದು ಕುಸಿದು ಬಿದ್ದಿದ್ದಾವೆ, ತುಂಬ ಹಳೆವಿದ್ದಾವೆ, ಪುರಸಭೆ ನಗರಪಾಲಿಕೆ. ಅದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸೋಕೆ ಹೇಳಿದ್ದಾರೆ. ಸೊ ಅದಾದ ಪರವಾಗಿ ಈಗ ನೆಕ್ಸ್ಟ್ ವೀಕ್ನಲ್ಲಿ ಒಂದು ನಮ್ಮ ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಸದರಿ ಸಭೆಯನ್ನು ಮಂಡಿಸಿ ಅದರ ಅನುಮೋದನೆ ಪಡೆದುಕೊಂಡು ನಗರದ ಮುಖ್ಯ ರಸ್ತೆಗಳು ಮತ್ತು ಅಡ್ಡ ರಸ್ತೆಗಳು ಎಲ್ಲರಿಗೂ ನಾಮಫಲಕಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡಲು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಮುಂದಿನ ವಾರದಲ್ಲಿ ಇದನ್ನ ನಾವು ಆಕ್ಷನ್ ಪ್ಲಾನ್ ಇಟ್ಕೋತೀವಿ. ಸೊ ಅಲ್ಲಿಂದ ಒಂದು 2 ಮಂತ್ಸ್ನಲ್ಲಿ ನಾವು ಇದನ್ನ ಅಳವಡಿಸ್ಕೊತೀವಿ. ಇದು ಎಷ್ಟು ದಿನದ ಸಮಸ್ಯೆ ಇದೆ ಸರ್? ಸಮಸ್ಯೆ ಅಂದ್ರೆ ಕೆಲವೊಂದು ಕಡೆ ಬಂದಿತ್ತು, ಒಂದು ಲಾಸ್ಟ್ 2 ಮಂತ್ಸ್ ಅಲ್ಲಿ ಸಮಸ್ಯೆ ಬಂದಿತ್ತು. ಕೆಲವೊಂದು ಸಾರ್ವಜನಿಕರು ಫೋನ್ ಮಾಡಿದ್ರು, ಈ ಅಡ್ಡ ರಸ್ತೆಗಳಿಗೆ ಹೋಗೋಕ್ಕೆ ನಮಗೆ ನಮ್ಗೆ ಸಮಸ್ಯೆ ಬರ್ತಾ ಇದೆ ಅಂತಂದು. ಇದನ್ನ ತಗೊಂಡು ನಾವು ಆಲ್ರೆಡಿ 3 ವಾರ್ಡ್ಗಳಲ್ಲಿ ಅಳವಡಿಸಿದೀವಿ. ಅದನ್ನ ಈಗ ಉಳಿದಿದ್ದ ವಾರ್ಡ್ಗಳಿಗೆ ಅಲ್ಲ ಸರ್, ಪೇಪರ್ ಸುದ್ದಿ ಸ್ಟೇಟ್ಮೆಂಟ್ ಎಲ್ಲ ಬಂದಿದೆ. ಅದೇ ಆದ್ರೂ ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ. ಅದು ಆಗಿದ್ದಕ್ಕೆ 3 ವಾರ್ಡಲ್ಲಿ ಹಾಕಿದ್ದೀವಿ. ನಮ್ಮ ಫೋಟೋ ಕಳಿಸ್ತೀನಿ ನಾನು. 3 ವಾರ್ಡ್ಗಳಲ್ಲಿ ಆಗಿದೆ. 3 ಆಗಿದ್ದು ಉಳಿದಿದ್ದ ವಾರ್ಡ್ಗಳನ್ನ ಹಳೆವೆಲ್ಲ ಬಿದ್ದಿದ್ದಾವೆ, ನೇಮ್ ಬೋರ್ಡ್ ಇಲ್ಲ. ಕೆಲವು ಫಂಡ್ ಅವೈಲೇಬಲ್ ಎಷ್ಟಿತ್ತು ಅಷ್ಟು ವಾರ್ಡ್ ಹಾಕಿದ್ದೀವಿ. ಈ ಫಂಡ್ ಈ ನೆಕ್ಸ್ಟ್ ಎಡಿಷನಲ್ ರಿಕ್ವೈರ್ಮೆಂಟ್ ಇನ್ನು 21 ವಾರ್ಡ್ಗಿದೆ. ಈ ಹೊಸ 15 ಹಣಕಾಸು ಯೋಜನೆಯ ಗ್ರಾಂಟ್ ಬಂದಿದೆ. ಆ ಗ್ರಾಂಟ್ ಅಲ್ಲಿ ಪ್ರಾವಿಷನ್ ಮಾಡಿಕೊಂಡು ನಾವು ಎಲ್ಲ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.